पुत्राय धीमहि ವಾಸ್ತವ್ಯರ ಭಾಷಣವನ್ನು ಮಾಡಲಿದ್ದಾರೆ ವಿಜಯ್ ಕುಮಾರ್ ಸರ್ ಅವರು. ಮತ್ತೊಮ್ಮೆ ನಾನು ಶ್ರೀರಾಮ್ ಫೈನಾನ್ಸ್ ಕಂಪನಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಸ್ವಾಗತ ಬಯಸ್ತೇನೆ. ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ 150 ಸಾಕಿರ್ತಾರೆ. ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಗೆ ತಮ್ಮ ಪ್ರಾಬ್ಲಮ್ಗಳು ಹೇಳ್ಕೊಂಡಿರಲ್ಲ. ಅವ್ರು ಏನಿದೆ ಎಷ್ಟೋ ಕಷ್ಟ ಇದ್ರು ಅವ್ರು ಅದನ್ನು ಹೊರಗಡೆ ಸೊಲ್ಯೂಷನ್ ನೋಡಿಕೊಂಡು ಒಳಗಡೆ ಬಂದು ಮಕ್ಕಳು ಮುಂದೆ ಚೆನ್ನಾಗೇ ಇರ್ತಾರೆ. ಬಟ್ ಮಕ್ಕಳು ಚೆನ್ನಾಗಿ ಓದಿ ಅವ್ರವ್ರಿಗೆ ಇಲ್ಲಿ ಫಂಕ್ಷನಲ್ಲಿ ಚೆಕ್ ಕೊಡ್ತಾ ಇದ್ವಿ. ಆ ಕೆಲವೊಂದು ಹುಡುಗರು ಅಕೌಂಟಿಗೆ ಹಾಕೊಳ್ತಾ ಇರಲಿಲ್ಲ. ಸೊ ಆ ತೊಂದರೆ ಆಗೋದು ಬೇಡ ಅಂತೇಳಿ ಈಗ ಯಾರು ನಾವು ಸೆಲೆಕ್ಟ್ ಮಾಡಿದ್ವಿ ಅವ್ರ ಅಕೌಂಟ್ ನಂಬರ್ ಡೀಟೇಲ್ಸ್ ತೊಗೊಂಡು ಇನ್ನು 2-3 ದಿವಸದಲ್ಲಿ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗೋಗಿ ಮಾಡ್ತಾ ಇದ್ವಿ. ಎಲ್ಲರಿಗೂ ನಮಸ್ಕಾರ. ನಾನು ಆಗಲೇ ಹೇಳ್ದಂಗೆ ಶ್ರೀರಾಮ್ ಫೈನಾನ್ಸ್ ಕಂಪ್ನಿಗಳಂದ್ರೇ ಜನ ಒಂದು ಸ್ವಲ್ಪ ಬೆಚ್ಚಿ ಬೀಳ್ತಾರೆ. ಅಂಥದ್ರಲ್ಲಿ ಶ್ರೀರಾಮ್ ಫೈನಾನ್ಸ್ ಕಂಪ್ನಿಯವರು ಚಾಲಕರ ಮಕ್ಕಳಿಗೆ ಈ ಒಂದು ಪ್ರೋತ್ಸಾಹಧನ ನೀಡೋ ಮೂಲಕ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಮೊದಲನೇದಾಗಿ ನಾನು ಆವಾಗಲೂ ಅಭಿನಂದನೆಗಳನ್ನ ಹೇಳಿದೆ, ಈಗಲೂ ಕೂಡ ಅಭಿನಂದನೆ ಹೇಳ್ತೀನಿ. ಒಂದು ಪ್ರೋತ್ಸಾಹಧನ ನೀಡೋದ್ರಿಂದ ಮಕ್ಕಳಿಗೇನಾಗುತ್ತೆ ಅಂದರೆ ಇನ್ನೂ ಉತ್ತೇಜನ ಕೊಟ್ಟಂಗೆ ಆಗುತ್ತೆ, ಇನ್ನೊಂದು ಸ್ವಲ್ಪ ನಾನು ಓದಬೇಕು ಅನ್ನೋದು. ಎರಡನೇದು ಅವ್ರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ವಿಚಾರ ಮಾಡಿದಾಗ ಸ್ವಲ್ಪ ಹಣ ನೀಡೋದ್ರಿಂದ ಅವರ ಆರ್ಥಿಕ ಸ್ಥಿತಿನೂ ಸ್ವಲ್ಪ ಸುಧಾರಿಸುತ್ತೆ. ಈ ಒಂದು ನಿಟ್ಟಿನಲ್ಲಿ ಶ್ರೀರಾಮ್ ಫೈನಾನ್ಸ್ ಕಂಪ್ನಿಯವರು ಮಾಡ್ತಕ್ಕಂಥ ಈ ಒಂದು ಕಾರ್ಯ ನಿಜವಾಗ್ಲೂ ಶ್ಲಾಘನೀಯ. ನಾನು ಅದಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸ್ತೀನಿ. ಹೆಚ್ಚಿನದಾಗಿ ಚಾಲಕರ ಮಕ್ಕಳು ಅಂತಲೇ ಅಲ್ಲ, ಈ ರೀತಿ ಒಬ್ಬರನ್ನ ಗುರುತಿಸಿ ಅವರಿಗೆ ಉತ್ತೇಜನ ನೀಡೋದ್ರಿಂದ ವಿದ್ಯಾಭ್ಯಾಸ ಮಕ್ಕಳುಗಳಿಗೆ ಕಲಿಬೇಕು ಅನ್ನೋದು ಹೆಚ್ಚಿನ ಉತ್ಸಾಹ ನೀಡುತ್ತೆ. ಜೊತೆಗೆ ಇನ್ನು ವಿದ್ಯಾಭ್ಯಾಸದ ಕಡೆ ಜಾಸ್ತಿ ಗಮನ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಹಣದ ಬಗ್ಗೆ ಯಾರನ್ನೂ ಕೂಡ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಉತ್ತೇಜನಕ್ಕೋಸ್ಕರ ಕೊಟ್ಟಂತಹ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಿ ಎಲ್ಲರಿಗೂ ನಮ್ಮ ಶ್ರೀರಾಮ್ ಫೌಂಡೇಶನ್ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೀನಿ. ಇವತ್ತು ನಾವಿಲ್ಲಿ ನಮ್ಮ ಏನು 8ನೇ ಕ್ಲಾಸ್ ಪಾಸ್ ಆದಂತಂದರೆ 7ನೇ ಕ್ಲಾಸ್ ಪಾಸಾಗಿ 8ನೇ ಕ್ಲಾಸ್ ಬಂದಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಇವತ್ತು ನಾವಿಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 105 ಜನ ಮಕ್ಕಳಿಗೆ ಅಂದರೆ 6 ಲಕ್ಷ ರೂಪಾಯಿ ನಾವು ಸ್ಕಾಲರ್ಶಿಪ್ನ ಕೊಟ್ಟಿರ್ತೀವಿ. ಇವತ್ತು ಅದನ್ನು ನಾವು ಲಾಸ್ಟ್ ಇಯರ್ ಅದನ್ನು 1,000 ಜನ ಮಕ್ಕಳಿಗೆ ಕೊಟ್ಟಿದ್ವಿ. ಅದನ್ನು ಈ ಸಲ ಬೇರೆ ಬೇರೆ ತಾಲೂಕು ವೈಸ್ ಮಾಡಿದ್ರಿಂದ ಇಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ 105 ಜನ ಮಕ್ಕಳಿಗೆ ಕೊಟ್ಟಿದ್ವಿ. ನಾವು ಮುಂದೇನು ನಾವು ಕೇಳ್ಕೊಳ್ಳೋದೇನೆಂದರೆ ಅಟ್ಲೀಸ್ಟ್ ಒಂದು ಚಿಕ್ಕಬಳ್ಳಾಪುರದಲ್ಲಿ 1,000 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕಂದ್ರೆ ಹೆಚ್ಚಿಗೆ ಒಂದು 40ರಿಂದ 45 ಲಕ್ಷ ರೂಪಾಯಿ ನಾವು ಸ್ಕಾಲರ್ಶಿಪ್ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾಯಿದ್ವಿ. ಸೊ ಅದರ ರೀತಿಯಲ್ಲಿ ನಡೀತಾ ಇದ್ದೀವಿ. ಸೊ ನಾನಿಲ್ಲಿ ಚಿಕ್ಕಬಳ್ಳಾಪುರ ಆ ಹುಡುಗರಿಗೆ ಕೇಳ್ಕೊಳ್ಳೋದೇನೆಂದರೆ ಅವ್ರು ಈ ಅಮೌಂಟ್ನ ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ಪುಸ್ತಕ ತೊಗೊಳ್ಳೋದಕ್ಕೆ ಇಲ್ಲ ಒಂದು ಎಜುಕೇಷನ್ಗೋಸ್ಕರ ಯೂಸ್ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮತ್ತು ನಮ್ಮ ಶ್ರೀರಾಮಲ್ಲಿ ಬೇರೆ ಬೇರೆ ಒಂದು ವೆಹಿಕಲ್ಗಳಿಗೆ ಲೋನ್ ಇರ್ಬೋದು, ಅಂದರೆ ಕಾರ್ ಲೋನ್ ಇರ್ಬೋದು, ಇಲ್ಲ 2 ವೀಲರ್ ಲೋನ್ ಇರ್ಬೋದು, ಇಲ್ಲ ಗೋಲ್ಡ್ ಲೋನ್ ಇರ್ಬೋದು, ಮತ್ತು ಫಿಕ್ಸೆಡ್ ಡಿಪಾಸಿಟ್ ಇರ್ಬೋದು, ಬೇರೆ ಬೇರೆ ಒಂದು ಸ್ಕೀಮ್ಗಳಿದ್ದಾವೆ. ಅದನ್ನು ನಮ್ಮ ಚಿಕ್ಕಬಳ್ಳಾಪುರ ಗ್ರಾಹಕರು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೇನೆ. ಈ ಒಂದು ನಾವು ಇವೆಂಟ್ ಮಾಡೋದ್ರಿಂದ ಅಂದರೆ ಹೆಚ್ಚಿಗೆ 14 ವರ್ಷದಿಂದ ನಾವು ಈ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಹೆಚ್ಚಿಗೆ ಕರ್ನಾಟಕದಲ್ಲಿ ಒಂದು 50,000 ಜನ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀವಿ. ಸೊ ಹಾಗಾಗಿ ಈ ಒಂದು ಇವೆಂಟ್ ನಾವು ಮಾಡ್ತಿರೋದ್ರಿಂದ ನಮ್ಮ ಭಾರತದ ಘನ ಸರ್ಕಾರ ನಮ್ಮ ಫೌಂಡರ್ ಚೇರ್ಮನ್ ಆದಂಥ ಆರ್ ತ್ಯಾಗರಾಜನ್ ಸರ್ ಅವರಿಗೆ ಪದ್ಮವಿಭೂಷಣ ಅವಾರ್ಡ್ ಕೊಟ್ಟು ಗೌರವಿಸಿದೆ 2013ರಲ್ಲಿ. ಅದೊಂದು ನಮ್ಮ ಹೆಮ್ಮೆಯ ವಿಷಯ. ಈ ಮಕ್ಕಳು ಅದನ್ನು ಈ ಅಮೌಂಟ್ನ ಸರಿಯಾಗಿ ಯೂಸ್ ಮಾಡಿ ಮುಂದೆ ಒಂದು ಒಳ್ಳೆಯ ವ್ಯಕ್ತಿಗಳಾಗಬೇಕು ಅಂತ ನಾವು ಬೇಡ್ಕೊಳ್ತೇನೆ. ನಮಸ್ಕಾರ. ಹೇಳ್ಬಿಟ್ಟಿದ್ದಾರೆ ಈ ವಿದ್ಯಾರ್ಥಿ ಪ್ರೋತ್ಸಾಹ ಧನ ಅಂತೇಳಿ ಈಗ ಶ್ರೀರಾಮ ಫೈನಾನ್ಸಿಂದ ಅವರು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಓದಿಸ್ತಾರೆ. ಅದು ಮೇಡಮ್ ಹೇಳ್ದಂಗೆ ಅವರು ಕೊಡೋ ದುಡ್ಡು ಏನೂ ಇಲ್ಲ, ಬಟ್ ಇನ್ನೂ ಚೆನ್ನಾಗಿ ಓದಲಿ, ಮುಂದೆ ಬರಲಿ ಅಂತ. ಯಾಕಂದರೆ ಈಗ ಅವರು ಎಸ್ಪೆಷಲಿ ಇದಿರೋದು ಈ ಡ್ರೈವರು, ಕ್ಲೀನರು ಮತ್ತು RC ಹೋಲ್ಡರ್ ಯಾರು ಇರ್ತಾರೆ ವೆಹಿಕಲ್ಸು, ಅವ್ರ ಮಕ್ಕಳಿಗೆ ಇದನ್ನು ಶ್ರೀರಾಮ ಫೈನಾನ್ಸ್ ಅಂದರೆ ಅವರು ಬಡತನದಲ್ಲಿರ್ತಾರೆ, ಅವ್ರ ದುಡಿತಕ್ಕಂಥ ದುಡಿಮೆ ಕಡಿಮೆ ಇರ್ತದೆ, ಮಕ್ಕಳನ್ನ ಓದಿಸೋಕ್ಕಾಗಲ್ಲ. ಈಗಲೂ ಸರ್ಕಾರಿ ಶಾಲೆಯಲ್ಲಿ ಫ್ರೀ ಎಜುಕೇಷನ್ ಐತೆ, ಈಗೆಲ್ಲ ಚೆನ್ನಾಗಿ ಖಾಸಗಿ ಶಾಲೆಗಳಿಗಿನ್ನ ಖಾಸಗಿ ಶಾಲೆಗಿನ್ನ ಸರ್ಕಾರಿ ಶಾಲೆಯಲ್ಲೇ ಚೆನ್ನಾಗಿ ಪಾಠ ಮಾಡ್ತಾರೆ. ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಅಂತೇಳಿ ಸ್ಟಾರ್ಟ್ ಆಗೈತೆ ಈಗ. ಅದು ನಾವು ಓದೋದ್ರ ಮೇಲೆ ಡಿಪೆಂಡ್. ನಾವೇನು ಖಾಸಗಿ ಶಾಲೆಯಲ್ಲೇ ಓದಬೇಕು ಅಂತ ಏನಿಲ್ಲ. ಈಗ ಟ್ರೆಂಡ್ ಆಗ್ಬಿಟ್ಟೈತೆ. ನನ್ನ ಮಗ ಅಲ್ಲಿ ಹೋಗ್ಬೇಕಂದ್ರೆ ಇನ್ನು ಎಲ್ಲಿ ಫೀಸ್ ಜಾಸ್ತಿ ತಗೊಂತಾರೋ ಅದು ಒಳ್ಳೆ ಸ್ಕೂಲು ಅಂತ, ಎಲ್ಲಿ ಫೀಸ್ ಜಾಸ್ತಿ ತಗೊಂತಾರೋ ಅದು ಒಳ್ಳೆ ಕಾಲೇಜು ಅಂತ ಈಗ ಟ್ರೆಂಡ್ ಆಗ್ಬಿಟ್ಟೈತೆ. ಈಗ ನಿಮ್ಮ ತಂದೆ ತಾಯಿ ಹೇಳಿದ್ರಲ್ಲ, ಮೇಡಮ್ ಹೇಳಿದ್ರು, ಈಗ ನಿಮ್ಮ ವಿದ್ಯಾಭ್ಯಾಸನೇ ಅದೇ ವಿದ್ಯಾಭ್ಯಾಸಕ್ಕಂತೂ ಬಡತನ ಇಲ್ಲ. ದುಡ್ಡು ದುಡಿಬೋದು, ಬಟ್ ವಿದ್ಯಾಭ್ಯಾಸನ ಯಾರು ಕಲಿಯೋಕ್ಕಾಗಲ್ಲ.
ಇಲ್ಲಿ ನೋಡಬೇಕು, ಇಲ್ಲಿ ನೋಡಿ, ಇಲ್ಲಿ ನೋಡಬೇಕು.